ನಾವು ಇವಾಗ ಎಲ್ಲೋರದಲ್ಲಿರುವಂಥ 15ನೇ ಗುಹೆಗೆ ಕಾಲಿಡ್ತಾ ಇದ್ದೀವಿ. ಈ ಒಂದು ಗುಹೆಗೆ ಹೋಗಬೇಕು ಅಂದರೆ ನೀವು ಸ್ವಲ್ಪ ಮೆಟ್ಲತ್ತಬೇಕು. ನಾನೆಂಥ ದಡ್ಡ ಅಂದರೆ ಗುಹೆಗೆ ಬರ್ತಾಯಿದ್ದೀನಿ ಅಂತ ಗೊತ್ತು, ಆದರೂ ಕೂಡ ನೀರು ಬಾಟ್ಲು ತರದೆ ಬಂದಿದ್ದೀನಿ. ಈ 15ನೇ ಗುಹೆನ ದಶಾವತಾರ ಅಂತ ಕೂಡ ಕರೀತಾರೆ. ಯಾಕಂದರೆ ಇಲ್ಲಿ ನೀವು ವಿಷ್ಣುವಿನ 10 ಅವತಾರಗಳನ್ನ ನೋಡ್ಬೋದು. ಈ ಒಂದು ಕಂಬನ ಪರ್ಫೆಕ್ಟಾಗಿ ಕೆತ್ತಬೇಕು ಅಂದರೆ ಅವನೇ ಯಾರೋ ದೊಡ್ಡ ಇಂಜಿನಿಯರೇ ಆಗಿರಬೇಕು. ನಂತರ ಡಕೋಟಾ ಇಂಜಿನಿಯರ್ ಅಲ್ಲ, ದೊಡ್ಡ ಇಂಜಿನಿಯರ್. ಇಂಡಿಯನ್ಸು ಯಾವ ರೀತಿ ಪರ್ಫೆಕ್ಷನಿಸ್ಟ್ ಇದ್ದರು ಅಂದರೆ ನೀವು ನೋಡ್ಬೋದು, ಎಲ್ಲ ಕಂಬಗಳು ಕೂಡ ಒಂದೇ ಲೈನಿಗೆ ಅಲೈನ್ಮೆಂಟ್ ಆಗಿದೆ. ಇದನ್ನು ಬೇರೆ ಕಡೆಯಿಂದ ಎಲ್ಲೂ ತಂದು ಜೋಡಿಸಿಲ್ಲ. ಇಲ್ಲೇ ಇದ್ದಂಥ ಬಂಡೆ ಕಲ್ಲುಗಳನ್ನ ಕೊರೆದು ಈ ಒಂದು ಕಂಬಗಳನ್ನ ಮಾಡಿರೋದು. ಸೊ ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಇಂಡಿಯನ್ಸು ಈ ಒಂದು ಆರ್ಕಿಟೆಕ್ಚರಲ್ಲಿ ಎಷ್ಟು ಫ್ಯೂಚರಿಸ್ಟಿಕ್ಕಾಗಿ ಪರ್ಫೆಕ್ಷನಿಸ್ಟಾಗಿ ಇದ್ದರು ಅಂತ.